ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ. ಭಯ ಪಡಬೇಡ ಮತ್ತು ಅಸಲು ನೀನು ಅಳಬೇಡ. ನೀನು ಏನಾದ್ರು ಹತ್ರೆ ನಾನು ಒಳಗಡೆ ಬಂದುಬಿಡ್ತೀನಿ ಅಂದ ಸೌರಭ್. ಹ್ಞೂ ರೀ, ನಾನು ಅಳಲ್ಲ. ಹೆರಿಗೆ ನೋವಿಗೆ ಅವಳಿಗೆ ಪ್ರಾಣ ಹೋಗುವಷ್ಟು ನೋವಿದ್ರೂ ಕೂಡ ಸೌರಭ್ಗೆ ತನ್ನ ಮೇಲೆ ಇದ್ದ ಪ್ರೀತಿಗೆ ಮತ್ತು ಹಠಕ್ಕೆ ತುಟಿಗಳ ಮೇಲೆ ನಗುವನ್ನು ತಂದುಕೊಂಡು ಸರಿ ಅಂದ್ಲು ಅಕ್ಷತಾ. ಅಕ್ಷತಾ ನಗ್ತಾ ಇದ್ದ ತುಟಿಗಳ ಮೇಲೆ ಒಂದು ಸಣ್ಣ ಮುತ್ತನ್ನು ಒತ್ತಿ ಮೇಲೆ ಇದ್ದು ಡಾಕ್ಟರ್ಗಳನ್ನ ಕೋಪದಿಂದ ನೋಡ್ತಾ ಅವಳಿಗೆ ನೋವಾಗ್ತಿದೆಯಂತೆ, ಬೇಗ ಕರ್ಕೊಂಡು ಹೋಗಿ ಅಂದ ಸೌರಭ್. ಅಮ್ಮಯ್ಯ ಅಂದ್ಕೊಂಡು ತಕ್ಷಣ ICU ಒಳಗಡೆ ಶಿಫ್ಟ್ ಮಾಡಿ ಚೆಕ್ ಮಾಡಿದರು ಡಾಕ್ಟರ್. ಈಗಾಗಲೇ ಗರ್ಭಕೋಶದ ನೀರು ಸಂಪೂರ್ಣವಾಗಿ ಲೀಕ್ ಆಗಿದ್ದರಿಂದ ಸಾಮಾನ್ಯ ಹೆರಿಗೆ ಅಂದರೆ ನಾರ್ಮಲ್ ಡೆಲಿವರಿ ಅಸಾಧ್ಯ ಎಂದು ಅರ್ಥವಾದ ಡಾಕ್ಟರ್ ಹೊರಗಡೆ ಬಂದು ಸೌರಭ್ಗೆ ವಿಷಯವನ್ನು ಹೇಳಿದರು. ತಕ್ಷಣ ಸಿಸೇರಿಯನ್ ಮಾಡಬೇಕೆಂದು, ಸಮಯ ಕೂಡ ಇಲ್ಲ ಎಂದು ಹೇಳಿದ ತಕ್ಷಣ ಹಾಗಾದರೆ ಫಾಸ್ಟಾಗಿ ಸರ್ಜರಿನ ಮಾಡಿಬಿಡಿ ಡಾಕ್ಟರ್. ಅವಳು ಅಳಬಾರ್ದು, ಅವಳಿಗೆ ನೋವು ಇರಬಾರ್ದು, ನೋವು ಮಾತ್ರ ಇರಲೇಬಾರ್ದು ಎಂದು ಗಟ್ಟಿಯಾಗಿ ಒತ್ತಿ ಹೇಳಿದ ಸೌರಭ್. ಓಕೆ ಓಕೆ ಸರ್, ಐ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಎಂದು ಹೇಳ್ತಾ ತಕ್ಷಣ ಡಾಕ್ಟರ್ ICU ಒಳಗಡೆ ಹೋಗಿಬಿಟ್ರು. ನಂತರ ಫಾರ್ಮಾಲಿಟಿಗಾಗಿ ಕೂಡ NOC ಫಾರ್ಮ್ ಮೇಲೆ ಸೌರಭ್ನ ಸಹಿ ಕೂಡ ತೆಗೆದುಕೊಳ್ಳಿಲ್ಲ. ಆಗಲೇ ಸೌರಭ್ನ ಕೋಪಕ್ಕೆ ಹೆದರಿದ ಡಾಕ್ಟರ್ಗಳು, ಇದು ಜಸ್ಟ್ ನಾನು ಕತೆಗಾಗಿ ಮಾತ್ರ ತೆಗೆದುಕೊಂಡಿದ್ದೇನೆ, ಹೀಗೆ NOC ಫಾರಂ ಮೇಲೆ ಸಹಿ ಇಲ್ಲದೆ ಖಂಡಿತವಾಗಿಯೂ ಕೂಡ ಸೆಕ್ಷನ್ ಆಪರೇಷನ್ನ ಮಾಡೋದಿಲ್ಲ ಡಾಕ್ಟರ್. ಹಾಗೆ ಒಳಗಡೆ ಹೋಗ್ತಾ ಇದ್ದಂತೆಯೇ ಆಗಲೇ ಆಸ್ಪತ್ರೆ ಒಳಗಡೆ ಬಂದರು ಸೂರ್ಯ. ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಅವರನ್ನು ನೋಡಿದ ತಕ್ಷಣ ಸೌರಭ್ಗೆ ಅವರಿಗೆ ವಿಷಯ ಹೇಗೆ ತಿಳಿದಿದೆಯೋ ಅರ್ಥ ಆಗಲಿಲ್ಲ. ಆದರೆ ತಲೆ ಕೆಡಿಸ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಕೂಡ ಅವರು ಇರಲಿಲ್ಲ. ಈಗ ಸೌರಭ್ ಆದರೆ ಆಗಲೇ ಸೂರ್ಯ ಅವರ ಹಿಂದೆ 2 ಸ್ಟ್ರೆಚ್ಚರ್ಗಳು. ಆಗ ಗಮನಿಸಿದ ಸೌರಭ್, ಸೂರ್ಯ ಅವರ ಮುಖ ತುಂಬಾ ಟೆನ್ಷನ್ನಲ್ಲಿ ಇದ್ದರು. ಅವರು ಯಾಕೆ ಅಷ್ಟು ಟೆನ್ಷನ್ ಪಡ್ತಾ ಇದ್ದಾರೆ ಎಂದು ಅವ್ರ ಹಿಂದೆ ಸ್ಟ್ರೆಚ್ಚರ್ ಮೇಲೆ ಇರುವ ಬಾಡಿಗಳನ್ನು ನೋಡಿದರೆ ಸರಿಯಾಗಿ ಕಾಣಿಸಲೇ ಇಲ್ಲ. ಅದು ಸೌರಭ್ಗೆ ಯಾರೋ ಎಂದು ಸ್ವಲ್ಪವಾಗಿ ಮುಂದೆ ಬರ್ತಾ ಇರುವಾಗ ಯಾರೋ ಎಂದು ಸ್ವಲ್ಪ ಅಂದಾಜಿಗೆ ಬರ್ತಾ ಇರುವಾಗ ಸಂಪೂರ್ಣವಾಗಿ ತನ್ನ ಮುಂದೆ ಬಂದ ಸ್ಟ್ರೆಚ್ಚರ್ನ ಮೇಲೆ ಇರುವ ಬಾಡಿಗಳಲ್ಲಿ ಒಂದು ವಿಕ್ರಾಂತ್ನದು ಆಗಿತ್ತು. ಮತ್ತು ಇನ್ನೊಂದು ವಿಕ್ರಾಂತ್ನ ಅಸಲು ಲೆಕ್ಕಿಸಲಿಲ್ಲ ಸೌರಭ್. ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಸ್ಯಾಮ್ನನ್ನು ನೋಡಿದ ತಕ್ಷಣ ಸೂರ್ಯ ಅವರ ಬಳಿ ಹೋಗಿ ಏನಾಯಿತು ಎಂದು ಕೇಳಿದನು ಸೌರಭ್. ನಿಮ್ಮನ್ನು ಅಕ್ಷತಾಳನ್ನು ನೋಡಬೇಕೆಂದು ಹಠ ಮಾಡಿದರು, ಹಾಗಾಗಿ ಕರ್ಕೊಂಡು ಬಂದವು. ಸೌರಭ್ ಏರ್ಪೋರ್ಟ್ನಿಂದ ಕಾರ್ನಲ್ಲಿ ಬರ್ತಾ ಇರುವಾಗ ಅನಿರೀಕ್ಷಿತವಾಗಿ ಕಾರ್ ಅಪಘಾತ ಆಗಿಬಿಡ್ತು. ಹತ್ತಿರದಲ್ಲಿ ಇದೇ ಆಸ್ಪತ್ರೆ ಇದ್ದಿದ್ದರಿಂದ ಇಲ್ಲಿಗೆ ಬಂದುಬಿಟ್ಟೆ ಎಂದು ಹೇಳಿದರು ಸೂರ್ಯ ಅವರು. ಸೂರ್ಯ ಅವರು ಹೇಳಿದ್ದನ್ನು ಕೇಳಿದ ಸೌರಭ್ಗೆ, ನನ್ನೊಂದಿಗೆ ಮಾತನಾಡಲು ಬಂದಿಲ್ಲ, ನನಗಾಗಿ ಬಂದಿಲ್ಲ, ನಾನು ಅವಳನ್ನು ನಿರ್ಲಕ್ಷಿಸಿ ಎಷ್ಟು ತಪ್ಪು ಮಾಡಿಬಿಟ್ಟೆ ಎಂದು ಅಂದ್ಕೊಳ್ತಾ ಸ್ಯಾಮ್ನನ್ನು ನೋಡಿ ದುಃಖವಾಗಿ ಅನಿಸ್ತಾ ಇರಲು ಸ್ಯಾಮ್ ಎಂದು ನಡುಕ್ತಾ ಇರುವ ಕೈಯಿಂದ ಅವಳ ಕೆನ್ನೆಯನ್ನು ತಟ್ಟಿ ಕರೆದನು ಸೌರಭ್. ಆದರೆ ಪ್ರಜ್ಞೆಯಲ್ಲಿ ಇಲ್ಲದ ಸ್ಯಾಮ್ನಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗದ ಕಾರಣ ಡಾಕ್ಟರ್ ಎಂದು ಮತ್ತೊಮ್ಮೆ ಜೋರಾಗಿ ಕೂಗಿ ಸ್ಯಾಮ್ನನ್ನು ನೋಡಲು ಹೇಳಿದರು. ಅಲ್ಲಿಗೆ ಬಂದ ಇನ್ನೊಬ್ಬ ಹಿರಿಯ ವೈದ್ಯರು ಸ್ಯಾಮ್ನನ್ನು ವಿಕ್ರಾಂತ್ನ ಚಿಕಿತ್ಸೆಗಾಗಿ ICU ಒಳಗಡೆ ಕರ್ಕೊಂಡು ಹೋದರು. ಅರ್ಧ ಗಂಟೆ ನಂತರ ಕೈಯಲ್ಲಿ ಮಗುವಿನೊಂದಿಗೆ ಅಕ್ಷತಾಳ ರೂಮಿಂದ ಹೊರಗಡೆ ಬಂದರು ನರ್ಸ್. ಸೌರಭ್ ಅವರೇ, ನಿಮ್ಮ ಮಗು ಎಂದು ಗುಲಾಬಿ ಬಣ್ಣದ ಮೃದುವಾದ ಟವಲ್ನಲ್ಲಿ ಸುತ್ತಿದ ಕೆಂಪಗೆ ಮುಟ್ಟಿದರೆ ಕಂದು ಹೋಗುವಂತೆ ಅಚ್ಚು ಸೌರಭ್ ಹೋಲಿಕೆಗಳೊಂದಿಗೆ ಆಗಲೇ ಕಣ್ಣು ತೆರೆದ ಪುಟ್ಟ ಮಗುವಿನ ಸಣ್ಣ ಕಣ್ಣುಗಳು ಕೂಡ ಅಚ್ಚು ಸೌರಭ್ನಂತೆ ಚೂಪಾಗಿ ಇದ್ದವು. ಮಗುವಿನ ಬಣ್ಣ ಕಂದು ಬಣ್ಣದ ಕಣ್ಗಳು. ಆಕಾಶದಲ್ಲಿ ಮಿಂಚುವ ನಕ್ಷತ್ರಗಳ ಬೆಳಕು ಕೂಡ ತನ್ನ ಮಗುವಿನ ಮುಂದೆ ಮಂಕಾದಂತೆ ಇದ್ದ ಪ್ರಕಾಶಮಾನವಾದ ಬಂಗಾರದ ಗೊಂಬೆಯನ್ನು ತನ್ನ ಕೈಗಳೊಳಗಡೆ ತೆಗೆದುಕೊಳ್ತಾ ಇದ್ದೀನಿ ಏನೋ, ತಂದೆಯ ಮುತ್ತಿಗಾಗಿಯೇ ಹಂಬಲಿಸ್ತಾ ಇದೆ ಎಂಬಂತೆ ಆ ಮಗು ಗುಲಾಬಿ ಟವಲಿಂದ ಗುಲಾಬಿ ಬಣ್ಣದಲ್ಲಿ ಎಳೆಯಾಗಿದ್ದ ತನ್ನ ಕಾಲನ್ನು ಹೊರಗಡೆ ತೆಗಿತಾ ಇದ್ದಂತೆಯೇ ಅದನ್ನು ನೋಡಿದ ಸೌರಭ್ ಉದ್ವೇಗದಿಂದ ತನ್ನ ಪ್ರಿನ್ಸೆಸ್ನ ಪುಟ್ಟ ಪಾದಗಳನ್ನು ಮುತ್ತಿಟ್ಟನು. ಡಾಕ್ಟರ್, ಅಕ್ಷತಾ ಇನ್ನೂ ನನ್ನ ಪ್ರಿನ್ಸ್ ಎಂದು ಕೇಳ್ತಾ ಇದ್ದಾಗ ವೇಟ್ ಮಾಡಿ ಸರ್ ಎಂದು ಹೇಳಿ ಮತ್ತೆ ಒಳಗಡೆ ಹೋದಳು ನರ್ಸ್. ಮತ್ತೊಂದು 10 ನಿಮಿಷಗಳ ನಂತರ ಇನ್ನೊಂದು ಸಾರಿ ಕೈಯಲ್ಲಿ ಸಣ್ಣ ಮಗುವಿನೊಂದಿಗೆ ಹೊರಗಡೆ ಬಂದು ನರ್ಸ್, ಸರ್ ನಿಮ್ಮ ಮಗ ಎಂದು ಸೌರಭ್ಗೆ ತೋರಿಸ್ತಾ ಇರುವಾಗ
ಒಂದು ಕೈಯಲ್ಲಿ ಮಗುವನ್ನು ಹೊಂದಿಸಿಕೊಂಡು ಇನ್ನೊಂದು ಕೈಯಲ್ಲಿ ಆ ಮಗುವನ್ನು ಕೂಡ ತೆಗೆದುಕೊಂಡ ಸೌರಭ್. ಹೀಗೆ ಸಂಪೂರ್ಣವಾಗಿ ಸೌರಭ್ನ ಬಣ್ಣದಷ್ಟು ಬಣ್ಣ ಇಲ್ಲದೇ ಇದ್ದರೂ ಆ ಮಗು ಅತ್ತ ಸಂಪೂರ್ಣವಾಗಿ ಡಸ್ಕಿ ಬಣ್ಣದಲ್ಲಿ ಕೂಡ ಇಲ್ಲದೆ ಅರ್ಧ ಬಿಳಿ ಬಣ್ಣದಲ್ಲಿ, ಕಾಲ್ಗಳು ಕೈಗಳು ತುಂಬಾ ಉದ್ದವಾಗಿ ದಪ್ಪನೆಯ ಕೆನ್ನೆಗಳೊಂದಿಗೆ ತುಂಬ ಮುದ್ದಾಗಿ ಕುಂಬಳಕಾಯಿಯಂತೆ ಇದ್ದನು ಹುಡುಗ. ಮುದ್ದಾಗಿ ದಪ್ಪಗಿದ್ದ ಹುಡುಗನ ದಪ್ಪ ಕೆನ್ನೆಗಳ ಮೇಲೆ ತುಂಬಾ ಮೃದುವಾಗಿ ತುಟಿಗಳನ್ನು ಒತ್ತಿ ನರ್ಸ್ನನ್ನು ನೋಡಿ, ನನ್ನ ಹೆಂಡತಿ ಎಂದನು. 10 ನಿಮಿಷಗಳಲ್ಲಿ ಸ್ಟಿಚಸ್ ಕಂಪ್ಲೀಟ್ ಆಗುತ್ತವೆ ಸರ್, ಅದರ ನಂತರ ನೀವು ಹೋಗಿ ನೋಡಬಹುದು ಸರ್ ಎಂದು ಒಳಗಡೆ ಹೋಗಿದ್ಲು ನರ್ಸ್. ಆಗಲೇ ಪ್ರಥಮ ಚಿಕಿತ್ಸೆ ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿಗೆ ಬರ್ತಾ ಇದ್ದ ಸೂರ್ಯ ಸೌರಭ್ ಕೈಯಲ್ಲಿರುವ ಮಕ್ಕಳನ್ನು ನೋಡಿ ಅವನ ಬಳಿಗೆ ಬಂದರು. ಮಕ್ಕಳನ್ನು ಇಬ್ಬರನ್ನು ಕೂಡ ನೋಡಿ ಸೂರ್ಯ ಅವರ ಮುಖದಲ್ಲಿ ಸಣ್ಣ ನಗು, ಅದು ಕೂಡ ಮನಸಾರೆ ನಗಲು ಅವ್ರಿಗೆ ಆಗ್ತಾ ಇಲ್ಲ ಪಾಪ. ಯಾಕಂದರೆ ಒಂದು ಕಡೆ ತನ್ನ ಮಗಳು ಮತ್ತು ಅಳಿಯ ಆ ಸ್ಥಿತಿಲಿರುವಾಗಾರೆ ಹೇಗೆ ತಾನೇ ಖುಷಿ ಪಡ್ತಾನೆ ಅಲ್ವಾ. ಅದು ಅರ್ಥ ಮಾಡಿಕೊಂಡ ಸೌರಭ್, ದುಃಖ ಪಡಬೇಡಿ, ಸ್ಯಾಮ್ಗೆ ಏನೂ ಆಗಲ್ಲ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂದನು ಅವರಿಗೆ ಸಾಂತ್ವನ ಹೇಳಲು. ಹಾಂ ಎಂದು ಸಣ್ಣದಾಗಿ ನಿಟ್ಟುಸಿರನ್ನ ಬಿಡ್ತಾ ಮಗುವನ್ನು ಕೈಗಳೊಳಗಡೆ ತೆಗೆದುಕೊಳ್ಳಲು ಹೋಗ್ತಾ ಇರುವಾಗ ಆಗಲೇ ಸ್ಯಾಮ್ಗೆ ಚಿಕಿತ್ಸೆ ನೀಡ್ತಾ ಇದ್ದ ಡಾಕ್ಟರ್ ರೂಮ್ನಿಂದ ಹೊರಗಡೆ ಬಂದು, ರೋಗಿಗೆ ನೀವೇನಾಗಬೇಕು ಅಂತ ಸೌರಭ್ಗೆ ಕೇಳಿದರು. ಅವರಿಬ್ಬರು ನನ್ನ ಮಕ್ಕಳು ಮತ್ತು ಅಳಿಯ ಎಂದು ಹೇಳಿದರು ಸೂರ್ಯ. ಪಕ್ಕದಲ್ಲಿದ್ದಂತಹ ಸೂರ್ಯ, ಕ್ಷಮಿಸಿ ಸರ್, ನಿಮ್ಮ ಮಗಳು ಸೀಟ್ ಬೆಲ್ಟ್ನ ಹಾಕ್ತಾ ಇದ್ದಿದ್ದರಿಂದ ಆ ಅಪಘಾತದಲ್ಲಿ ಆಕೆಯ ಹೊಟ್ಟೆಗೆ ತುಂಬಾ ಗಟ್ಟಿಯಾಗಿ ಪೆಟ್ಟು ಬಿದ್ದು ಆ ಮಗು ಒಳಗಡೆ ಸತ್ತು ಹೋಗಿಬಿಟ್ಟಿದೆ ಮತ್ತು ಕಾರ್ನಿಂದ ಹೊರಗಡೆ ಬಿದ್ದಾಗ ನೇರವಾಗಿ ಡಿವೈಡರ್ ಮೇಲೆ ಬಿದ್ದಿದ್ದರಿಂದ ತಲೆಗೆ ಡಿವೈಡರ್ ಗಟ್ಟಿಯಾಗಿ ತಾಗಿ ಮೆದುಳಿನಲ್ಲಿ ತಲೆ ಬುರುಡೆಯು ನಾಳುಗಳು ಕತ್ತರಿಸಿ ಹೋಗಿದೆ. ರಕ್ತಸ್ರಾವದಿಂದಾಗಿ ಹೆಪ್ಪುಗಟ್ಟಿದೆ. ಆದ್ದರಿಂದ ತಕ್ಷಣ ಆಕೆಗೆ ಬ್ರೈನ್ ಸರ್ಜರಿ ಮಾಡಲೇಬೇಕು. ಆದರೆ ಅದು ಕೂಡ 100% ಯಶಸ್ವಿಯಾಗುತ್ತೆ ಅಂತ ನಾನು ಹೇಳಲು ಆಗೋದಿಲ್ಲ ಸರ್. ಯಶಸ್ಸಿನ ಅವಕಾಶಗಳು ಕೇವಲ 70ರಿಂದ 30 ಅಂತ ಹೇಳಿಬಿಟ್ರು. ಇನ್ನು ನಿಮ್ಮ ಅಳಿಯನಿಗೆ ತುಂಬಾ ಪೆಟ್ಟು ಬಿದ್ದಿದೆ. ಅವನ ಬಲಗೈ ಭುಜದ ಮೂಳೆ ಅಂದರೆ ಶೋಲ್ಡರ್ ಬೋನ್ ಮುರಿದಿದೆ. ಜೊತೆಗೆ ನೇರವಾಗಿ ಡಿವೈಡರ್ ಮೇಲೆ ಬಿದ್ದಿದ್ದರಿಂದ ಅವನ ಬೆನ್ನು ಮೂಳೆ ಸ್ಪೈನಲ್ ಕಾರ್ಡ್ ಬಹಳ ಹಾನಿಗೊಂಡಿದೆ. ಇನ್ನು ಜೀವನದಲ್ಲಿ ಅವನಿಗೆ ಮಕ್ಕಳು ಹುಟ್ಟುವ ಅವಕಾಶ ಇಲ್ಲ. ಸಂಪೂರ್ಣವಾಗಿ 2 ತಿಂಗಳ ಕಾಲ ಹಾಸಿಗೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಬೇಕು. ಕೈ ಸರಿ ಹೋಗುತ್ತದೆ ಎಂದು ಹೇಳಿದರು ಡಾಕ್ಟರ್. ಡಾಕ್ಟ್ರು ಹೇಳಿದ್ದನ್ನು ಕೇಳ್ತಾ ಇದ್ದ ಸೌರಭ್ಗೆ ಸ್ವಲ್ಪ ಸಮಯ ಮೆದುಳು ನಿಂತು ಹೋದಂತೆ ಅನ್ನಿಸ್ತು. ಇನ್ನು ಯಾರಿಗೆ ಹೇಳಬೇಕು ಕೂಡ ಅರ್ಥವಾಗದೆ ಪರಿಸ್ಥಿತಿ ಸೂರ್ಯ ಅವ್ರದ್ದಾಗಿತ್ತು. ಅತ್ತ ಮಗಳು, ಯಾವ ಮಗುವಿಗಾಗಿ ತಾನು ಅಷ್ಟು ದುಃಖಪಟ್ಟು ಎಲ್ಲ ಕಷ್ಟಗಳನ್ನು ಅನುಭವಿಸಿ ಕಣ್ಣುಗಳಲ್ಲಿಟ್ಟು ಕಾಪಾಡಿಕೊಂಡಿದ್ಲೋ ಆ ಮಗುವೇ ಈಗ ಇಲ್ಲ ಅಂದರೆ ಸ್ಯಾಮ್ ಹೇಗೆ ಪ್ರತಿಕ್ರಿಯಿಸ್ತಾಳೆ ಎಂಬ ದುಃಖ ಒಂದು ಕಡೆ. ಇತ್ತ ಅಳಿಯ ವಿಕ್ರಾಂತ್ಗೆ ಮತ್ತೆ ಮಕ್ಕಳು ಹುಟ್ಟುವ ಅವಕಾಶನೇ ಇಲ್ಲದೆ ಇರೋದು, ಜೊತೆಗೆ ಸ್ಯಾಮ್ಗೆ ಸರ್ಜರಿ ಅಂತ ಇದ್ದಂತೆಯೇ ಇದ್ದಕ್ಕಿದ್ದಂತೆ ಇದ್ದ ಜಾಗದಲ್ಲಿ ಕುಸಿದು ಬಿದ್ದರು ಸೂರ್ಯ. ಸೌರಭ್ ಕೂಡ ಹೆಚ್ಚು ಕಡಿಮೆ ಅದೇ ಪರಿಸ್ಥಿತಿಯಲ್ಲಿ ಇದ್ದ. ಕೈಯಲ್ಲಿ ತಾನು ಬಯಸಿದಂತೆ ತನ್ನ ಮಕ್ಕಳು ಇದ್ದರೂ ಕೂಡ ಮನಸ್ಸಿನಲ್ಲಿ ತನಗೆ ಗೊತ್ತಿಲ್ಲದಂತೆ ಹಿಂಡಿ ಹಾಕ್ತಾ ಇರುವ ಭಾವನೆ ಒಂದು ಇತ್ತು. ಆಗಲೇ ಅಕ್ಷತಳನ್ನು ಇರಿಸಿದ ICU ಒಳಗಡೆಯಿಂದ ಹೊರಗಡೆ ಬಂದ ವೈದ್ಯರು, ಕಂಗ್ರ್ಯಾಚುಲೇಷನ್ಸ್ ಸೌರಭ್ ಅವರೇ, ನೀವು ಬಯಸಿದಂತೆ ಒಬ್ಬಳು ಹೆಣ್ಮಗು ಒಬ್ಬ ಗಂಡು ಮಗು, ಇಬ್ಬರು ಮಕ್ಕಳೊಂದಿಗೆ ನಿಮ್ಮ ಹೆಂಡತಿ ಕೂಡ ತುಂಬಾ ಚೆನ್ನಾಗಿದ್ದಾರೆ. ನೀವು ಹೋಗಿ ನೋಡಬೇಕು ಅಂದರೆ ಹೋಗಿ ನೋಡಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಅಕ್ಷತಳನ್ನು ರೂಮ್ಗೆ ಶಿಫ್ಟ್ ಮಾಡ್ತೀವಿ ಅಂದರು. ಒಂದು ಕೈಗೆ ಗ್ಲೂಕೋಸ್, ಇನ್ನೊಂದು ಕೈಗೆ ರಕ್ತದೊತ್ತಡ ಅಂದರೆ BP ನಾಡಿಯನ್ನು ಹಾಕಿ ಆ ಯಂತ್ರಗಳೊಂದಿಗೆ ಇಬ್ಬರು ಮಕ್ಕಳಿಗೆ ಜನ್ಮ ನೀಡಿ ತಾನು ಪುನರ್ಜನ್ಮವನ್ನು ಪಡೆದ ಅಕ್ಷತಾ ಹಾಸಿಗೆಯ ಮೇಲೆ ನಿಶ್ಶಕ್ತಿಯಿಂದ ಮಲಗಿದ್ರೆ ಶಬ್ದವನ್ನು ಮಾಡದ ಸೌರಭ್ ಹೆಜ್ಜೆಯ ಮೇಲೆ ಮತ್ತೊಂದು ಹೆಜ್ಜೆ ನೀಡ್ತಾ ಅವಳ ಬಳಿಗೆ ಹೋದ ಸೌರಭ್. ಮಕ್ಕಳನ್ನು ಇಬ್ಬರನ್ನು ಕೂಡ ನರ್ಸ್ ಕೈಗೆ ಕೊಟ್ಟು ತೊಟ್ಟಿಲಿನಲ್ಲಿ ಮಲಗಿಸಲು ಹೇಳಿ ಅಕ್ಷತಾಳ ಪಕ್ಕಕ್ಕೆ ಹೋಗಿ ಅವಳ ಕೈಯನ್ನು ತನ್ನ ಕೈಯಲ್ಲೇ ತೆಗೆದುಕೊಂಡು ಇನ್ನೊಂದು ಕೈಯಿಂದ ಸುಸ್ತಾಗಿ ನಿದ್ರೆ ಮಾಡ್ತಾ ಇರುವ ಅವಳ ಮುಖವನ್ನು ಸವರುತ್ತಾ ತೇವಾಂಶ ಹಾರಿ ನಿಸ್ಸಾರವಾಗಿದ್ದ ಅವಳ ಬೇಬಿ ಪಿಂಕ್ ತುಟಿಗಳನ್ನು ಹೆಬ್ಬೆರಳಿನಿಂದ ಒರೆಸುತ್ತಾ, ಥ್ಯಾಂಕ್ ಯು ಡಸ್ಕಿ, ಥ್ಯಾಂಕ್ ಯು ಸೋ ಮಚ್ ಕಣೆ ಅನ್ನುತ್ತಾ ಅತಿ ಸೂಕ್ಷ್ಮವಾಗಿ ಅವಳ ತುಟಿಗಳನ್ನು ತಲುಪಿದ ಸೌರಭ್. ಅವನ ಸ್ಪರ್ಶಕ್ಕೆ ಅವಳಲ್ಲಿ ಎಚ್ಚರ ಬಂದು ಅವನ ಉಸಿರು ಅವಳ ಉಸಿರಿನಲ್ಲಿ ಸೇರಿದ ಮರುಕ್ಷಣ ತನ್ನ ಮನಸ್ಸಿನ ಆಳದಿಂದ ಬಂದ ಸುಂದರವಾದ ಮಂದಹಾಸ ತನ್ನ ತುಟಿಗಳ ಮೇಲೆ ಅರಳ್ತಾ ಇದ್ದಂತೆಯೇ ಆಗಲೇ ತನ್ನ ತುಟಿಗಳನ್ನು ಬಿಟ್ಟ ಸೌರಭ್ ಅಕ್ಷತಾಳ ತುಟಿಗಳಲ್ಲಿ ಅರಳಿದ ಪ್ರತಿ ಮಂದಹಾಸವು ತನ್ನದೇ
ಸ್ವಂತ ಎಂದು ಮತ್ತೊಮ್ಮೆ ಆ ನಗುವನ್ನು ತನ್ನ ಎರಡು ತುಟಿಗಳ ನಡುವೆ ಬಂಧಿಸಿದನು. ಆದರೆ ಪಾಪ ವಿಕ್ರಾಂತ್ ಮಾಡಿದ ಪಾಪಕ್ಕೆ ಸ್ಯಾಮ್ಗೆ ಆ ನೋವು ಬರಬಾರ್ದಿತ್ತು ಅನ್ನಿಸ್ತು. ಈ ಕತೆ ಮುಗ್ದಿದೆ. ಈ ಮುಂದಿನ ಕತೆ ಅಂದರೆ ನಿಮಗೆ ಇದು ಸೀಸನ್ 2 ಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ಹಾಕಲು ಪ್ರಯತ್ನ ಪಡ್ತೀನಿ. ಮತ್ತೆ ಸಿಗೋಣ ಮುಂದಿನ ಹೊಸ ಕಥೆಯಲ್ಲಿ. ಈಗ ಬರ್ತಾ ಇರೋ ಶುಭ ಲಗ್ನ ಕತೆಗೆ ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು.